ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ನಿಗಮನ ತರ್ಕಶಾಸ್ತ್ರದ 2ನೇ ಅಧ್ಯಾಯವಾಗಿರುವಂಥ ತರ್ಕಶಾಸ್ತ್ರ ಮತ್ತು ಭಾಷೆ ಅನ್ನುವಂಥ ವಿಷಯವನ್ನು ಅಧ್ಯಯನ ಮಾಡೋಣ. ಈಗಾಗಲೇ ನೀವು ತರ್ಕಶಾಸ್ತ್ರದ ಕುರಿತಾಗಿ ಅನೇಕ ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ. ತತ್ವಶಾಸ್ತ್ರಕ್ಕೂ ಭಾಷೆಗೂ ಏನಾದರೂ ಸಂಬಂಧ ಇದೆಯೋ? ಒಂದು ವೇಳೆ ಇದ್ದರೆ ಯಾವ ರೀತಿ ಸಂಬಂಧ ಇದೆ? ಅವುಗಳ ನಡುವಿನ ಸಂಬಂಧ ಅವಶ್ಯಕವೇ, ಅನಿವಾರ್ಯವೇ? ಆ ಸಂಬಂಧದ ಉದ್ದೇಶ ಏನು? ಒಂದು ವೇಳೆ ಆ ಸಂಬಂಧ ಇರೋದೇ ಆದರೆ, ಅನಿವಾರ್ಯವೇ ಆದರೆ, ಎಷ್ಟರ ಮಟ್ಟಿಗೆ ಅನಿವಾರ್ಯ? ತರ್ಕಶಾಸ್ತ್ರಕ್ಕೂ ಭಾಷೆಗೂ ಇರುವಂತಹ ಸಂಬಂಧದ ಕುರಿತು ಅನೇಕ ವಿವರಗಳನ್ನು ಇವತ್ತಿನ ಈ ಒಂದು ಅಧ್ಯಾಯದಲ್ಲಿ ನೋಡೋಣ. ಅದಕ್ಕೂ ಪೂರ್ವದಲ್ಲಿ ಭಾಷೆ ಅಂದ್ರೇನು ಅಂತ ಅನ್ನೋದನ್ನ ವಿಚಾರ ಮಾಡೋಣ. ತರ್ಕಶಾಸ್ತ್ರ ಅಂದ್ರೇನು ಅನ್ನೋದನ್ನ ಈಗಾಗಲೇ ನೋಡಿದ್ದೀರಿ. ಈಗ ಭಾಷೆ ಅಂದ್ರೇನು ಅನ್ನೋದನ್ನ ತಿಳಿದುಕೊಂಡು ತತ್ವಶಾಸ್ತ್ರಕ್ಕೂ ಭಾಷೆಗೂ ಇರುವಂತಹ ಸಂಬಂಧ ಏನು ಅಂತ ಅನ್ನೋದನ್ನ ವಿಚಾರ ಮಾಡೋಣ. ಭಾಷೆಯನ್ನ ತರ್ಕಶಾಸ್ತ್ರದಲ್ಲಿ ಈ ರೀತಿ ವ್ಯಾಖ್ಯಾನಿಸಲಾಗ್ತದೆ. ಭಾಷೆ ಅಂತಂದ್ರೆ ಮಾತನಾಡುವಾಗ ಇಂದ್ರಿಯಗಳಿಂದ ಹೊರಹೊಮ್ಮುವ ಸ್ಪಷ್ಟವಾದ ಧ್ವನಿಗಳ ಒಂದು ವ್ಯವಸ್ಥೆ. ಭಾಷೆ ಅಂದರೆ ಮಾತನಾಡುವಾಗ ಇಂದ್ರಿಯಗಳಿಂದ, ಮಾತನಾಡುವ ಇಂದ್ರಿಯ ಬಾಯಿ, ಮಾತನಾಡುವಾಗ ಇಂದ್ರಿಯಗಳಿಂದ ಹೊರಹೊಮ್ಮುವ ಸ್ಪಷ್ಟವಾದ ಧ್ವನಿಗಳ ವ್ಯವಸ್ಥೆಯನ್ನ ನಾವು ಭಾಷೆ ಅಂತ ಕರೀತೇವೆ. ಭಾಷೆಯಲ್ಲಿ ಮುಖ್ಯವಾಗಿ 2 ರೂಪವನ್ನು ನಾವು ನೋಡ್ತೇವೆ. ಒಂದು ಮೌಖಿಕ ರೂಪ, ಇನ್ನೊಂದು ಲಿಖಿತ ರೂಪ ಅಂತ ಹೇಳ್ತೀವಿ. ಅದನ್ನು ನಾವು ಮಾತಿನ ಮೂಲಕ ವ್ಯಕ್ತಪಡಿಸಿದಾಗ ಅದು ಮೌಖಿಕ ರೂಪವನ್ನು ತಾಳ್ತದೆ. ಭಾಷೆಯನ್ನು ನಾವು ಬರವಣಿಗೆಯ ರೂಪದಲ್ಲಿ ಇಟ್ಟಾಗ ಅದನ್ನು ನಾವು ಲಿಖಿತ ರೂಪ ಅಂತ ಕರೀತೇವೆ. ಭಾಷೆ ಯಾವುದೇ ಆಗಿರ್ಬೋದು, ಭಾಷೆಯ ಅನಿವಾರ್ಯತೆ, ಅಗತ್ಯತೆ ಇದನ್ನು ಪ್ರತಿಯೊಬ್ಬ ವ್ಯಕ್ತಿಯು ಕಂಡುಕೊಂಡಿರ್ತಾನೆ. ಭಾಷೆಯನ್ನು ವಿಚಾರದ ವಾಹಕ ಅಂತ ಕರೀತೇವೆ. ವಾಹಕ ಅಂದರೆ ಸಾಗಿಸುವಂಥದ್ದು ಅಂತ. ವಿಚಾರದ ವಾಹಕ ಭಾಷೆ ಯಾವುದನ್ನ ಸಾಗಿಸ್ತದೆ? ಒಬ್ಬ ವ್ಯಕ್ತಿಯಲ್ಲಿರುವಂಥ ವಿಚಾರವನ್ನು ಇನ್ನೊಂದು ವ್ಯಕ್ತಿಗೆ ತಲುಪಿಸುವಂಥ ಒಂದು ಮಾಧ್ಯಮ ಭಾಷೆ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿಯ ಆಲೋಚನೆಗಳು ಮಾನಸಿಕ ಪ್ರಕ್ರಿಯೆಗಳು ಅನ್ನೋದನ್ನ ನೀವು ಈಗಾಗಲೇ ಅಧ್ಯಯನ ಮಾಡಿದ್ದೀರಿ. ಮನುಷ್ಯನ ಮನಸ್ಸಿನಲ್ಲಿ ನಡೀತಕ್ಕಂಥ ಆಲೋಚನೆಗಳನ್ನ, ವಿಚಾರಗಳನ್ನ ಇನ್ನೊಬ್ಬರಿಗೆ ವ್ಯಕ್ತಪಡಿಸ್ಬೇಕು, ಇನ್ನೊಬ್ಬರಿಗೆ ಅರ್ಥ ಆಗುವಾಗೆ ತಿಳಿಸ್ಕೊಡ್ಬೇಕು ಅಂತಂದ್ರೆ ಅದಕ್ಕೆ ಭಾಷೆ ಬೇಕೇ ಬೇಕು. ಇಲ್ಲದೇ ಇದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿರುವಂಥ ವಿಚಾರಗಳು ಅವರಲ್ಲೇ ಇದ್ದಿದ್ರೆ ಸಂವಹನ ಕ್ರಿಯೆ ನಡೀತಾ ಇರಲಿಲ್ಲ. ಜಗತ್ತು ಇಷ್ಟು ಮುಂದುವರಿಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಅದರಿಂದ ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ಸಂಪರ್ಕ ಇರಬೇಕು, ಸಂಬಂಧ ಬೆಳೆಸಬೇಕು, ಜ್ಞಾನದ ಪ್ರಗತಿ ಆಗಬೇಕು ಅಂದರೆ ಭಾಷೆ ಅತ್ಯವಶ್ಯಕ. ನಾವು ಈ ಜಗತ್ತಿನಲ್ಲಿ ಏನೇ ಮಾಡಬೇಕಂತಂದ್ರೂ ಜನರ ಜೊತೆ ಮಿಕ್ಸ್ ಆಗಲೇಬೇಕು, ಇತರ ಜನರ ಜೊತೆ ಬೆರೆಯಲೇಬೇಕು, ಸಂಪರ್ಕದಲ್ಲಿ ಬರಬೇಕು, ಸಂವಹನ ಕ್ರಿಯೆ ನಡೀಬೇಕು. ಆಗಲೇ ವಿಚಾರಗಳ ವಿನಿಮಯ ಸಾಧ್ಯ ಆಗ್ತದೆ. ಇಲ್ಲದೇ ಇದ್ದರೆ ಇಷ್ಟೊಂದು ಅಭಿವೃದ್ಧಿ ಅಸಾಧ್ಯ ಅನ್ನಿಸ್ತಿತ್ತೇನು. ಅದರಿಂದ
ಭಾಷೆಯನ್ನು ಪ್ರತಿಯೊಬ್ಬರೂ ಬಳಸ್ತಾರೆ, ಪ್ರತಿಯೊಬ್ಬರಿಗೂ ಅಗತ್ಯ ಇದ್ದೇ ಇದೆ. ಭಾಷೆಯನ್ನು ಅನೇಕ ಕಾರಣಗಳಿಗೆ ಬಳಸೋದನ್ನು ನಾವು ನೋಡ್ತೇವೆ. ಮಾತನಾಡೋದಕ್ಕೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ, ಆದೇಶ ಮಾಡೋದಕ್ಕೆ, ಆಜ್ಞೆ ಮಾಡೋದಕ್ಕೆ, ವಿನಂತಿ ಮಾಡೋದಕ್ಕೆ, ವಿನಯವನ್ನು ತೋರಿಸೋದಕ್ಕೆ, ಗೌರವವನ್ನು ಸೂಚಿಸೋದಕ್ಕೆ, ಹೀಗೆ ಅನೇಕ ವಿಧಗಳಲ್ಲಿ ಭಾಷೆಯನ್ನು ನಾವು ಬಳಸ್ತೇವೆ. ಹಾಗೆಯೇ ನಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೂ ಕೂಡ ನಾವು ಭಾಷೆಗಳನ್ನು ಬಳಸ್ತೇವೆ. ಸಿಟ್ಟು ಬಂದಾಗ, ದುಃಖ ಆದಾಗ ಅವಾಗಲೂ ಕೂಡ ನಾವು ಭಾಷೆ ಮೂಲಕ ಅವುಗಳನ್ನು ವ್ಯಕ್ತಪಡಿಸ್ತೇವೆ. ಅಷ್ಟೇ ಅಲ್ಲದೆ ಕತೆ ಹೇಳೋದಕ್ಕೆ, ನಾಟಕ ಮಾಡೋದಕ್ಕೆ, ಹಾಡು ಹಾಡೋದಕ್ಕೆ, ಸಂಗೀತಾಭ್ಯಾಸ ಮಾಡೋದಕ್ಕೆ, ವಿಷಯಗಳ ವಿವರಣೆ ನೀಡೋದಕ್ಕೆ, ವೈಜ್ಞಾನಿಕ ಸಂಶೋಧನೆಗಳನ್ನು ಇನ್ನೊಬ್ಬರಿಗೆ ಅರ್ಥ ಮಾಡಿಸೋದಕ್ಕೆ, ತಿಳಿಸ್ಕೊಡೋದಕ್ಕೆ, ಜಗತ್ತಿನ ಆಗುಹೋಗುಗಳ ಬಗ್ಗೆ ಇತರರಿಗೆ ಮಾಹಿತಿ ನೀಡೋದಕ್ಕೆ, ವಾರ್ತೆಗಳನ್ನು ಹೇಳೋದಕ್ಕೆ, ಹವಾಮಾನ ವರದಿಯನ್ನು ನೀಡೋದಕ್ಕೆ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಭಾಷೆ ಬಳಕೆ ಆಗ್ತಾ ಇರೋದನ್ನು ನಾವು ನೋಡ್ತೇವೆ. ಒಂದು ವೇಳೆ ಭಾಷೆ ಇರಲಿಲ್ಲ ಅಂತಂದರೆ ಅದನ್ನು ನಾವು ಊಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಭಾಷೆಯ ಮೂಲಕನೇ ನಿರಂತರವಾಗಿ ಜಗತ್ತು ಸಾಗ್ತಾ ಇದೆ ಅಂತ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಭಾಷೆಯ ಒಂದು ಉಪಯುಕ್ತತೆ ಬಹಳಷ್ಟು ಹೇಳ್ತಾ ಹೋಗ್ಬೋದು. ಆದರೆ ನಮಗಿಲ್ಲಿ ಬೇಕಾಗಿರೋದು ತರ್ಕಶಾಸ್ತ್ರಕ್ಕೂ ಮತ್ತು ಭಾಷೆಗೂ ಸಂಬಂಧ ಇದೆಯಾ, ಇದ್ರೆ ಅದು ಯಾವ ರೀತಿ ಸಂಬಂಧ ಇದೆ, ಎಷ್ಟರ ಮಟ್ಟಿಗೆ ಸಂಬಂಧ ಇದೆ ಅಂತ ಅನ್ನೋದನ್ನ ನಾವು ಇಲ್ಲಿ ನೋಡಬೇಕಾಗಿದೆ. ಈಗಾಗಲೇ ನಾವು ತರ್ಕಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ತರ್ಕಶಾಸ್ತ್ರದ ವ್ಯಾಖ್ಯೆಯಲ್ಲಿನೇ ನೋಡಿದ್ದೇವೆ. ತರ್ಕಶಾಸ್ತ್ರಕ್ಕೆ ನಾವು ಲಾಜಿಕ್ ಅಂತ ಕರಿತೇವೆ. ಲಾಜಿಕ್ ಅನ್ನುವಂಥ ಪದ ಲೋಗೋಸ್ ಅನ್ನುವಂಥ ಗ್ರೀಕ್ ಪದದಿಂದ ಬಂದಿರುವಂಥದ್ದು. ಲೋಗೋಸ್ ಅಂದರೆ ವಿಚಾರವನ್ನು ವ್ಯಕ್ತಪಡಿಸುವ ಪದ. ಲೋಗೋಸ್, ಲಾಜಿಕ್ ಇದು ಇಂಗ್ಲಿಷ್ ಪದ, ಇದು ಬಂದಿರುವಂಥದ್ದು ಲೋಗೋಸ್ ಅನ್ನುವಂಥ ಗ್ರೀಕ್ ಪದದಿಂದ. ಈ ಪದದ ಅರ್ಥ ವಿಚಾರಶೀಲ ಸಂವಾದ. ಲೋಗೋಸ್ ಅಂದ್ರೆ ವಿಚಾರವನ್ನು ವ್ಯಕ್ತಪಡಿಸುವ ಪದ. ತರ್ಕಶಾಸ್ತ್ರಗಳಲ್ಲಿ ವಿಚಾರಗಳನ್ನು ನಾವು ಆಯ್ದುಕೊಂಡು ಅವುಗಳ ಸಮಂಜಸತೆಯನ್ನು ಕುರಿತು ಚಿಂತನೆ ಮಾಡ್ತೇವೆ. ಆ ವಿಚಾರಗಳು ಮನಸ್ಸಿನಲ್ಲೇ ಇದ್ದರೆ ನಾವು ಅವುಗಳ ತರ್ಕಬದ್ಧತೆಯನ್ನು ಚೆಕ್ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ವಿಚಾರವನ್ನು ವ್ಯಕ್ತಪಡಿಸಿದ ನಂತರ ಭಾಷೆಯಲ್ಲಿ ವ್ಯಕ್ತವಾದಂಥ ವಿಚಾರಗಳನ್ನು ಅಧ್ಯಯನ ಮಾಡುವಂಥ ಶಾಸ್ತ್ರ ತರ್ಕಶಾಸ್ತ್ರ ಅಂತ ಹೇಳಲಾಗ್ತದೆ. ಹೀಗೆ ತರ್ಕಶಾಸ್ತ್ರದ ಅಧ್ಯಯನದ ವಿಷಯವಾಗಿರುವಂಥ ವಿಚಾರವನ್ನು ಭಾಷೆಯಲ್ಲಿ ವ್ಯಕ್ತಪಡಿಸಿದರೆ ಮಾತ್ರ ಅವುಗಳಿಗೆ ನಾವು ನಿಯಮಗಳನ್ನು ಕಲ್ಪಿಸಬಹುದು, ತರ್ಕಬದ್ಧವಾದಂಥ ರೂಪದಲ್ಲಿ ಹೇಳಬಹುದು. ಅವುಗಳನ್ನು ಭಾಷೆಯಲ್ಲಿ ವ್ಯಕ್ತಪಡಿಸಲಿಕ್ಕಾಗದಿದ್ದರೆ ತರ್ಕಶಾಸ್ತ್ರದ ಬೆಳವಣಿಗೆನೇ ಆಗ್ತಿತ್ತೋ ಇಲ್ವೋ. ಅದರಿಂದ ತರ್ಕಶಾಸ್ತ್ರ ಪ್ರಾರಂಭ ಆಗಬೇಕು, ಮುಂದುವರಿಬೇಕು ಅಂತಂದರೆ ಆಲೋಚನೆಗಳು ಮೊದಲು ವಿಚಾರದಲ್ಲಿ ವ್ಯಕ್ತವಾಗಿರಬೇಕು.
ಆಲೋಚನೆಗಳು ಭಾಷೆಯಲ್ಲಿ ವ್ಯಕ್ತವಾಗಿರಬೇಕು. ಭಾಷೆಯಲ್ಲಿ ವ್ಯಕ್ತಪಡಿಸಬೇಕು ಅಂತಂದರೆ ಭಾಷೆಯ ಒಂದು ಅಸ್ತಿತ್ವ, ಭಾಷೆಯ ಅಗತ್ಯ ಎಷ್ಟಿದೆ ಅಂತನ್ನೋದನ್ನು ನಾವು ನೋಡಬೇಕು. ಅದರಿಂದ ಭಾಷೆಯಲ್ಲಿ ವ್ಯಕ್ತಪಡಿಸಿದ ಆಲೋಚನೆಗಳನ್ನು ಮಾತ್ರ ನಾವು ತರ್ಕಶಾಸ್ತ್ರದಡಿಯಲ್ಲಿ ಅಧ್ಯಯನ ಮಾಡೋದ್ರಿಂದ ತರ್ಕಶಾಸ್ತ್ರಕ್ಕೆ ಭಾಷೆಯ ಅಗತ್ಯ ಇದೆ. ಭಾಷೆ ಇಲ್ಲದೆ ತರ್ಕಶಾಸ್ತ್ರದ ಅಧ್ಯಯನ ಮಾಡೋದಕ್ಕೂ ಕೂಡ ನಮಗೆ ಸಾಧ್ಯ ಆಗೋದಿಲ್ಲ. ಭಾಷೆಯನ್ನು ಅನೇಕ ಕಾರಣಗಳಿಗೆ ಬಳಸೋದನ್ನು ನಾವು ನೋಡಿದ್ದೇವೆ. ಆದರೆ ಆ ಎಲ್ಲ ಕಾರಣಗಳನ್ನು ನಾವು 4 ವಿಧದಲ್ಲಿ ವರ್ಗೀಕರಣ ಮಾಡಿ ಭಾಷೆಯ ಬಳಕೆಯ ಉದ್ದೇಶಗಳನ್ನು 4 ವಿಧದಲ್ಲಿ ವಿಂಗಡಿಸ್ತೇವೆ. ಭಾಷೆಯ ಬಳಕೆಯ ವಿಧವನ್ನು 4 ರೂಪದಲ್ಲಿ ಹೇಳ್ತೇವೆ. ಒಂದು ವರ್ಣನಾತ್ಮಕ, ಎರಡನೇದು ಭಾವನಾತ್ಮಕ, ಮೂರನೇದು ಕ್ರಿಯಾತ್ಮಕ, ನಾಲ್ಕನೇದು ಪ್ರಶ್ನಾರ್ಥಕ. ಭಾಷೆಯ ಬಳಕೆಯ ಉದ್ದೇಶಗಳನ್ನು ಮುಖ್ಯವಾದ ಈ 4 ಹೆಡ್ಡಿಂಗ್ನಲ್ಲಿ ನಾವು ವರ್ಗೀಕರಣ ಮಾಡ್ತೇವೆ. ಆ ಭಾಷೆಯ ಬಳಕೆಯ ವರ್ಗೀಕರಣವನ್ನು ಆ 4 ವಿಧದಲ್ಲಿ ಹೇಗೆ ಬಳಸ್ತೇವೆ ಅನ್ನೋದನ್ನ ಈಗಾಗಲೇ ನೀವು ತಿಳಿದುಕೊಂಡಿದ್ದೀರಿ. ಭಾಷೆಯನ್ನು ಅಧ್ಯಯನ ಮಾಡಬೇಕಾದ್ರೆ ಇವನ್ನೆಲ್ಲ ನೀವು ಕಲಿತೇ ಇರ್ತೀರಿ. ಆದರೆ ಇನ್ನೂ ಒಂದು ಸ್ವಲ್ಪ ಉದಾಹರಣೆಗಳ ಮೂಲಕ ತಿಳಿದುಕೊಂಡು ಮತ್ತೆ ತರ್ಕಶಾಸ್ತ್ರಕ್ಕೂ ಭಾಷೆಗೂ ಇರುವಂಥ ಸಂಬಂಧವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಭಾಷೆಯ ವರ್ಣನಾತ್ಮಕ ಬಳಕೆ. ಭಾಷೆಯನ್ನು ನಾವು ವರ್ಣನೆ ಮಾಡೋದಕ್ಕೆ ಬಳಸ್ತೇವೆ. ಯಾವುದೇ ಒಂದು ವಿಷಯದ ವಿವರಣೆ ಇನ್ನೊಬ್ಬರಿಗೆ ತಿಳಿಸ್ಬೇಕು ಅಂತಂದರೆ, ವಿವರಣಾತ್ಮಕವಾಗಿ ಹೇಳಬೇಕು ಅಂತಂದರೆ ನಾವು ಭಾಷೆಯನ್ನು ಅವಲಂಬಿಸಬೇಕಾಗ್ತದೆ. ಭಾಷೆಯ ಮೂಲಕವೇ ವಿವರಣೆ ನೀಡಬೇಕು, ಭಾಷೆಯ ಮೂಲಕವೇ ನಾವು ವರ್ಣನೆಯನ್ನು ಮಾಡಬೇಕು. ಆ ವರ್ಣನೆಯ ಮೂಲಕ ಅನೇಕರು ಆ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಇಲ್ಲಿ ಅಂಥ ಕೆಲವು ಉದಾಹರಣೆಗಳನ್ನು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅಂತ ಅನೇಕ ವಾಕ್ಯಗಳನ್ನು ನೀವು ಕೂಡ ರಚನೆ ಮಾಡ್ಬೋದು. ಸಾಮಾನ್ಯವಾಗಿ ಯಾವುದೇ ಒಂದು ಘಟನೆ, ಸಂಗತಿ ಅಥವಾ ಇನ್ನಿತರ ಯಾವುದೇ ವಿಷಯಗಳನ್ನು ನೋಡುವಾಗಲೂ ನೀವು ಭಾಷೆಯ ಬಳಕೆಯ ಈ ಒಂದು ವರ್ಣನಾತ್ಮಕ ಬಳಕೆಯನ್ನು ಗಮನಿಸಬಹುದು. ಅದಕ್ಕೆ ಉದಾಹರಣೆಗೆ ಇಲ್ಲಿ ಪುಸ್ತಕದಲ್ಲಿ ಕೊಟ್ಟಿರುವಂಥದ್ದು, ಭೂಮಿ ನಿರಂತರವಾಗಿ ಅನೇಕ ಬದಲಾವಣೆಗಳಿಗೆ ತುತ್ತಾಗುತ್ತದೆ. ಭೂಮಿ, ನಾವು ನೋಡ್ತಕ್ಕಂಥ ಭೂಮಿ ಒಂದೇ ರೀತಿ ಸ್ಥಿರವಾಗಿಲ್ಲ. ಕ್ಷಣ ಕ್ಷಣಕ್ಕೂ ಅದು ಬದಲಾಗ್ತಾನೆ ಹೋಗ್ತದೆ, ನಿರಂತರವಾಗಿ ಬದಲಾವಣೆ ಹೊಂದುತ್ತಾ ಇರ್ತದೆ. ಹಿಮ ನದಿಗಳ ಕೊರೆತ, ಪರ್ವತಗಳ ಒಂದು ಕೊರೆತ, ಕಟ್ಟಡಗಳ ಒಂದು ನಿರ್ಮಾಣ ಕ್ರಿಯೆ, ಶಿಲೆಗಳ ಶಿಥಿಲತೆ, ಇವೆಲ್ಲ ಭೂಮಿಯ ಲಕ್ಷಣಗಳನ್ನು ನಿಧಾನವಾಗಿ ಮಾರ್ಪಡಿಸ್ತಾ ಇರ್ತದೆ. ಭೂಮಿಯ ಅಂತರಾಳದಲ್ಲಿಯೂ ಕೆಲವು ಬದಲಾವಣೆಗಳು ನಡೀತಾ ಇರ್ತವೆ ಮತ್ತು ಬಾಹ್ಯ ನೋಟದಲ್ಲಿಯೂ ಕೂಡ ಅನೇಕ ಬದಲಾವಣೆಗಳನ್ನು ನಾವು ಕಾಣ್ತಾ ಇರ್ತೀವಿ. ಈ ವಿಷಯವನ್ನು ಹೇಳಬೇಕು ಅಂದರೆ ನಾವು ಭಾಷೆಯನ್ನೇ ಬಳಸಬೇಕೆ ಹೊರತು ಹಾಗೆ ನಾವು ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ತರ್ಕಶಾಸ್ತ್ರಕ್ಕೂ ಭಾಷೆಗೂ ಸಂಬಂಧವಿದೆ. ಎಂತಹ ಸಂಬಂಧ ಅಂದರೆ ಅದರಲ್ಲಿರುವಂತಹ ಅವಿನಾಭಾವ ಸಂಬಂಧ. ಈ ರೀತಿ ಒಂದು ವಿಷಯದ ಕುರಿತು ನಾವು ವರ್ಣನೆ ಮಾಡುವಾಗ ಅಥವಾ ವಿವರಣೆ ನೀಡುವಾಗ ಭಾಷೆ ಅತ್ಯಗತ್ಯ ಅಂತನ್ನೋದನ್ನು ನಾವು ನೋಡ್ತೇವೆ. ಎರಡನೇದಾಗಿ ಭಾವನಾತ್ಮಕ ಉದ್ದೇಶ. ಭಾಷೆಯನ್ನು ಭಾವನಾತ್ಮಕ ಉದ್ದೇಶದಲ್ಲಿ ನಾವು ಬಳಸೋದು ಅಂದರೆ ನಮ್ಮ ಭಾವನೆ
ವ್ಯಕ್ತಪಡಿಸೋದಕ್ಕೆ ಭಾಷೆಯನ್ನು ಬಳಸ್ತೇವೆ. ಅನೇಕರ ಒಂದು ವಿಚಾರಗಳನ್ನು ವ್ಯಕ್ತಪಡಿಸುವಾಗ, ಯಾವುದೇ ಒಂದು ಘಟನೆಯನ್ನು ನೋಡಿದ್ರೆ ಅಥವಾ ಯಾವುದೇ ಒಂದು ಸುಂದರ ಸನ್ನಿವೇಶವನ್ನು ನೋಡಿದಾಗ, ಭೀಕರ ಸನ್ನಿವೇಶವನ್ನು ನೋಡಿದಾಗ ಬಳಸತಕ್ಕಂಥ ಶಬ್ದಗಳು ಭಾವನಾತ್ಮಕ ಬಳಕೆಗೆ ಉದಾಹರಣೆಗಳಾಗಿರ್ತವೆ. ಒಂದು ಸೂರ್ಯಾಸ್ತವನ್ನು ನೋಡಿದಾಗ ವಾ ಎಂಥ ರಮಣೀಯವಾದಂಥ ದೃಶ್ಯ ಅಂತ ಹೇಳ್ತೇವೆ. ಅಥವಾ ಯಾವುದೇ ಒಂದು ಅಪಘಾತವನ್ನು ನೋಡಿದಾಗ ಎಂಥ ಭೀಕರತೆ ಅಂತ ಉದ್ಗಾರವನ್ನು ತೆಗಿತೀವಿ. ಹೀಗೆ ಇವೆಲ್ಲ ಭಾವನೆಯನ್ನು ವ್ಯಕ್ತಪಡಿಸುವಂಥ ವಾಕ್ಯಗಳಾಗಿದೆ. ಇನ್ನು ಮೂರನೇದಾಗಿ, ಇನ್ನೊಬ್ಬರನ್ನ ಕ್ರಿಯೆಯಲ್ಲಿ ತೊಡಗುವಂತೆ ಮಾಡುವುದಕ್ಕೆ ಬಳಸುವಂಥ ಒಂದು ಭಾಷೆಯ ಬಳಕೆಯ ಉದ್ದೇಶವನ್ನು ಕ್ರಿಯಾತ್ಮಕ ಉದ್ದೇಶ ಅಂತ ಕರೆಯಲಾಗ್ತದೆ. ಕ್ರಿಯಾತ್ಮಕ ಉದ್ದೇಶ ಅಂದರೆ ಕ್ರಿಯೆಯಲ್ಲಿ ತೊಡಗಿಸುವಂತೆ ಮಾಡುವುದಕ್ಕೆ ಬಳಸಲಾಗುವಂಥದ್ದು. ಅನೇಕ ಪ್ರವಚನಗಳು, ಉಪದೇಶಗಳು ಇವುಗಳೆಲ್ಲ ಇನ್ನೊಬ್ಬ ವ್ಯಕ್ತಿಯ ಒಂದು ಒಳ್ಳೆಯ ಕಾರ್ಯವನ್ನು ಮಾಡೋದಕ್ಕೆ ಪ್ರೇರೇಪಣೆ ಕೊಡ್ತವೆ ಅನ್ನೋದನ್ನು ನೋಡ್ತೇವೆ. ಇಲ್ಲಿ ಕೊಟ್ಟಿರುವಂಥ ಕೆಲವು ಉದಾಹರಣೆಗಳನ್ನು ನೀವು ಗಮನಿಸಬಹುದು. ಒಂದು ಸುಂದರವಾದಂಥ ಉದಾಹರಣೆ ಮೂಲಕ ಕೆಲವು ಕೃತ್ಯಗಳನ್ನು ಮಾಡೋದಕ್ಕೆ ಅಥವಾ ಕೆಲವು ಕೃತ್ಯಗಳನ್ನು ನಿಲ್ಲಿಸೋದಕ್ಕೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇರೋದನ್ನು ನಾವು ನೋಡ್ಬೋದು. ಇಲ್ಲಿ ಕೊಟ್ಟಿರುವಂಥ ಉದಾಹರಣೆಯನ್ನು ಓದಿ ಹೇಳ್ತೀನಿ, ಅವುಗಳನ್ನು ಗಮನಿಸಿ. ಮಿತ್ರರೇ, ಮೊದಲು ಮಾನವರಾಗಿ, ಆಗ ತಮಗೆ ತಾವೇ ನಿಮ್ಮನ್ನು ಅನುಸರಿಸುವುದನ್ನು ನೋಡುವಿರಿ. ಪರಸ್ಪರ ದ್ವೇಷ, ಅಸೂಯೆಗಳನ್ನು ತೊರೆಯಿರಿ. ಸದುದ್ದೇಶ, ಸತ್ಸಹಾಯ ಮತ್ತು ಧೈರ್ಯವನ್ನು ಅವಲಂಬಿಸಿ. ನೀವು ಪರಸ್ಪರ ವಿರುದ್ಧ ಬಗಳುವುದನ್ನು ನಿಲ್ಲಿಸಿ, ಮನುಷ್ಯರಾಗಿ ಹುಟ್ಟಿದ ಮೇಲೆ ಸ್ವಲ್ಪವಾದರೂ ಕೀರ್ತಿಯನ್ನು ಇಲ್ಲಿ ಬಿಟ್ಟು ಹೋಗಿ. ಇಂಥ ಮಾತುಗಳಿಂದ ಅನೇಕ ಜನರು ಸ್ಫೂರ್ತಿ ತೆಗೆದುಕೊಂಡು ತಮ್ಮ ಜೀವನ ಪರಿವರ್ತನೆ ಮಾಡಿಕೊಳ್ಳೋದನ್ನು ನಾವು ಗಮನಿಸ್ತೇವೆ. ಹೀಗೆ ಇನ್ನೊಬ್ಬರ ಪರಿವರ್ತನೆಗಾಗಿ, ಇನ್ನೊಬ್ಬರು ಒಂದು ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕಾಗಿ ಮಾಡುವಂಥ ಒಂದು ಉಪದೇಶ ಆಗಿರ್ಬೋದು, ಪ್ರವಚನ ಆಗಿರ್ಬೋದು, ಹಿತ ನುಡಿಗಳಾಗಿರ್ಬೋದು, ಇದನ್ನು ನಾವು ಕ್ರಿಯಾತ್ಮಕ ಬಳಕೆ ಅಂತ ಕರೀತೀವಿ. ಇನ್ನು ಕೊನೆಯದು ಪ್ರಶ್ನಾರ್ಥಕ ವಾಕ್ಯಗಳು. ಪ್ರಶ್ನಾರ್ಥಕ ಉದ್ದೇಶಪೂರಿತವಾಗಿರುವಂಥ ಕೆಲವು ವಾಕ್ಯಗಳು, ಅವುಗಳ ಪರಿಚಯ ಅಂತ ನಿಮಗೆ ಯಾವತ್ತಿನಿಂದ ಇದೆ. ವಿದ್ಯಾರ್ಥಿಗಳು ಅಂತಂದರೆ ಪ್ರಶ್ನೆಗಳ ಜೊತೆಯಲ್ಲಿನೇ ಇರುವಂಥವು. ಪ್ರತಿಯೊಂದಕ್ಕೂ ಪ್ರಶ್ನೆ. ಯಾವುದೇ ವಿಷಯವನ್ನು ತಿಳಿದುಕೊಳ್ಳುವಾಗ ನಾವು ಪ್ರಶ್ನೆ ಕೇಳುತ್ತಾ ಹೋಗುವುದರ ಮೂಲಕ ಮತ್ತಷ್ಟು ವಿಷಯಗಳನ್ನು ತಿಳಿದುಕೊಳ್ತೇವೆ. ತರ್ಕಶಾಸ್ತ್ರದ ಜನಕ ಯಾರು? ನಿಗಮನ ತರ್ಕಶಾಸ್ತ್ರ ಅಂದ್ರೇನು? ಭಾಷೆ ಅಂದ್ರೇನು? ವಿಚಾರ ಅಂದ್ರೇನು? ಇಂಥ ಯಾವ ವಿಷಯವನ್ನು ನಾವು ತಿಳಿದುಕೊಳ್ಬೇಕೋ ಅವುಗಳ ಎಲ್ಲದಕ್ಕೂ ಪೂರ್ವಭಾವಿಯಾಗಿ ಮನಸ್ಸಿನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಪ್ರಶ್ನೆಗಳೇ ಕಾರಣ. ಹೀಗೆ ಅನೇಕ ಬಾರಿ ನಾವು ಪ್ರಶ್ನಾರ್ಥಕ ವಾಕ್ಯಗಳನ್ನು ಬಳಸ್ತೀವಿ. ಬೇರೆ ಬೇರೆ ಕಾರಣಗಳಿಗೆ ನಾವು ಭಾಷೆ ಬಳಸೋದನ್ನು ನೋಡ್ತೇವೆ. ಆದರೆ ಮುಖ್ಯವಾದ ಕೆಲವು ಉದ್ದೇಶಗಳನ್ನು ನಾವು ಈ 4 ಹೆಡ್ಡಿಂಗ್ನಲ್ಲಿ, ಶೀರ್ಷಿಕೆಗಳ ಅಡಿಯಲ್ಲಿ ನಾವು ವರ್ಗೀಕರಣ ಮಾಡ್ತೇವೆ. ಈ ಒಂದು 4 ಭಾಷೆಯ ಬಳಕೆಯ ಉದ್ದೇಶಗಳನ್ನು ಪ್ರತಿಯೊಬ್ಬರು ಸರಿಯಾಗಿ ನೆನಪಿಟ್ಕೊಳ್ಬೇಕು. ಎಲ್ಲ ಪರೀಕ್ಷೆಗಳಲ್ಲಿಯೂ ಕಡ್ಡಾಯವಾಗಿ ಬರುವಂಥದ್ದು ಇದೇ ಇರುವಂಥ ಪ್ರಶ್ನೆ. ಹಾಗಾಗಿ ಈ 4 ಉದ್ದೇಶಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಂತೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಹೀಗೆ ಭಾಷೆಯನ್ನು ವಿವಿಧ ಉದ್ದೇಶಗಳಿಗಾಗಿ ನಾವು ಬಳಸ್ತೇವೆ. ತರ್ಕಶಾಸ್ತ್ರಕ್ಕೂ ಭಾಷೆಗೂ ಸಂಬಂಧ ಇದೆ ಅನ್ನೋದನ್ನು ನೀವು ಮೊದಲೇ ನೋಡಿದ್ದೀರಿ. ಎಷ್ಟರ ಮಟ್ಟಿಗೆ ಅಂದರೆ ತರ್ಕಶಾಸ್ತ್ರ ಆಲೋಚನೆಗಳನ್ನು ವ್ಯಕ್ತಪಡಿಸುವಂಥ ಅಥವಾ ಆಲೋಚನೆ
ವಿಚಾರಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ವಿಚಾರಗಳನ್ನು ವ್ಯಕ್ತಪಡಿಸೋದಕ್ಕೆ ಅನೇಕ ವಿಧಗಳು ಇದ್ದಾವೆ. ಕೆಲವನ್ನ ನಾವು ಸಂಕೇತದ ಮೂಲಕ ಸೂಚಿಸಬಹುದು, ಕೆಲವನ್ನ ನಾವು ಸಿಗ್ನಲ್ ಅಂತ ಅಂದ್ಕೊಂಡು ಹೇಳ್ತೀವಿ, ಕೆಲವು ಸೂಚನೆಗಳ ಮೂಲಕ ವ್ಯಕ್ತಪಡಿಸಬಹುದು. ನಮ್ಮ ಮನಸ್ಸಿನಲ್ಲಿ ದುಃಖದ ಭಾವ ಇತ್ತು ಅಂತಂದರೆ ಕಣ್ಣೀರಿನ ಮೂಲಕ ತೋರಿಸ್ಬೋದು, ಪ್ರೀತಿಯ ಭಾವನೆ ಇತ್ತು ಅಂದರೆ ಅದನ್ನು ನಗುವಿನ ಮೂಲಕ ತೋರಿಸಬಹುದು. ಬನ್ನಿ, ಹೋಗಿ, ಕುಳಿತುಕೊಳ್ಳಿ ಇತ್ಯಾದಿ ವಿಷಯಗಳನ್ನು ನಾವು ಕೈ ಸನ್ನೆ ಮಾಡುವುದರ ಮೂಲಕ, ಬಾಯಿ ಸನ್ನೆ ಮಾಡುವುದರ ಮೂಲಕ ಇತರರಿಗೆ ಹೇಳಬಹುದು. ಆದರೆ ಎಲ್ಲ ವಿಷಯಗಳನ್ನು ಸಂಕೇತಗಳ ಮೂಲಕನೇ ಸೂಚಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ವಾಕ್ಯಗಳನ್ನು, ಕೆಲವು ವಿಷಯಗಳನ್ನು ಮಾತ್ರ ನಾವು ಸಂಕೇತದ ಮೂಲಕ ತೋರಿಸ್ತೀವಿ. ಇವತ್ತು ಜಗತ್ತು ಬೇಕಾದಷ್ಟು ಮುಂದುವರಿತಾ ಇದೆ, ವೈಜ್ಞಾನಿಕ ಪ್ರಗತಿ ಆಗ್ತಾ ಇದ್ದಾವೆ. ಅವುಗಳನ್ನೆಲ್ಲ ಮಾನವ ಉಪಯೋಗ ಮಾಡ್ಕೊಳ್ತಾ ಇದ್ದಾನೆ, ಅವುಗಳ ಬಳಕೆ ಗೊತ್ತು. ಆದರೆ ಅವುಗಳು ಬೆಳೆದು ಬಂದಂಥ ರೀತಿ, ಅವುಗಳನ್ನು ಮಾಡುವಂಥ ವಿಧಾನ, ಅವೆಲ್ಲವನ್ನ ನಾವು ಸಾಂಕೇತಿಕವಾಗಿ ಹೇಳೋದಕ್ಕಾಗೋದಿಲ್ಲ. ಸಂಕೇತದ ಮೂಲಕವೇ ಎಲ್ಲವನ್ನ ತೋರಿಸ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೋ ಒಂದು ವಸ್ತು ದೊಡ್ಡದಾಗಿದೆ, ಚಿಕ್ಕದಾಗಿದೆ, ತೆಳ್ಳಗಿದೆ, ದಪ್ಪ ಇದೆ ಅನ್ನೋದನ್ನ ನಾವು ಸಂಕೇತದ ಮೂಲಕ ತೋರಿಸಬಹುದು. ಆದರೆ ತರ್ಕಶಾಸ್ತ್ರ ಭೌತಿಕ ವ್ಯಾಯಾಮವಾಗಿದೆ ಅನ್ನುವಂಥದ್ದನ್ನ ನಾವು ಸಂಕೇತದ ಮೂಲಕ ತೋರಿಸ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಅನೇಕ ವಿಷಯಗಳನ್ನ ನಾವು ಸಂಕೇತದ ಮೂಲಕ ತೋರಿಸೋದಕ್ಕಾಗೋದಿಲ್ಲ. ಜ್ಞಾನದ ಕುರಿತಾಗಿ ಹೇಳಬೇಕಂತಂದ್ರೆ ನಾವು ಸಂಕೇತದ ಮೂಲಕ ಹೇಳಲಾರ್ದೆ ಅವುಗಳನ್ನ ವಾಸ್ತವಿಕವಾಗಿ ತಿಳಿಸ್ಕೊಡ್ಬೇಕು. ಕೆಲವು ವಿಷಯಗಳನ್ನ ನಾವು ಇನ್ನೊಬ್ಬರಿಗೆ ತಿಳಿಸ್ಬೇಕಾದ್ರೆ ಮೌಖಿಕವಾಗಿ ಅಥವಾ ಲಿಖಿತ ರೂಪದಲ್ಲಿ ತಿಳಿಸ್ಕೊಡ್ತೇವೆ. ಮಾತು ಬಲ್ಲಂಥವರಿಗೆ, ಭಾಷೆಯ ಅರಿವಿರುವಂಥವರಿಗೆ ಅನೇಕ ವಿಷಯದ ಸ್ಪಷ್ಟತೆ ಇರ್ತದೆ. ಮಾತೇ ಬರದೇ ಇದ್ದವರು, ಕಿವಿನೇ ಕೇಳಿಸದೇ ಇದ್ದವರು ಕೆಲವು ಕಲ್ಪನೆಗಳನ್ನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವರಿಗೆ ಮನುಷ್ಯರ ಬಗ್ಗೆ ಗೊತ್ತಿರಬಹುದು, ಆದರೆ ಆ ಮಾನವೀಯತೆ ಅನ್ನೋದು ಮನುಷ್ಯರಲ್ಲಿ ಇದೆ ಅಂತ ಅನ್ಕೊಂಡು ಹೇಳೋದು ಹೇಗೆ? ಕುರ್ಚಿಯ ಬಗ್ಗೆ ಜ್ಞಾನ ಇರಬಹುದು, ಆದರೆ ಆ ಕುರ್ಚಿತ್ವ ಅನ್ನುವಂಥ ಅಂಶ ಏನಿದೆಯೋ ಅದು ಒಂದು ಅಮೂರ್ತ ಕಲ್ಪನೆ. ಹೀಗೆ ನಾವು ತರ್ಕಶಾಸ್ತ್ರದಲ್ಲಿ, ತತ್ವಶಾಸ್ತ್ರದಲ್ಲಿ ಮೂರ್ತ ವಸ್ತುಗಳಿಗಿಂತಲೂ ಅನೇಕ ಅಮೂರ್ತ ವಸ್ತುಗಳನ್ನು, ಅಮೂರ್ತ ತತ್ವಗಳನ್ನು ತಿಳ್ಕೊಳ್ಬೇಕಾಗ್ತದೆ. ಅದನ್ನ ಎಲ್ಲರಿಗೂ ಹಾಗೆ ತಿಳಿಸ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಕೆಲವು ವಿಷಯಗಳನ್ನು ಹೇಳಬೇಕಾದ್ರೆ ಭಾಷೆ ಅತ್ಯಗತ್ಯ. ಈಗ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲದಂಥವರು, ಮಾತನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂಥವರಿಗೆ ಮಾನವೀಯತೆಯ ಕುರಿತಾಗಿ ಹೇಳೋದಕ್ಕೆ, ಸದ್ಗುಣಗಳ ಕುರಿತಾಗಿ ಹೇಳೋದಕ್ಕೆ, ತಿಳಿಸ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಅಂತಹ ವಿಷಯಗಳನ್ನು ಸೂಚಿಸೋದಕ್ಕೆ ಭಾಷೆ ಬೇಕೇ ಬೇಕು. ಭಾಷೆಯ ಮೂಲಕನೇ ಎಲ್ಲ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಬಹುದು. ಸರಿಯಾದಂಥ ಅನೇಕ ರೂಪದ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಭಾಷೆ ಇಲ್ಲದೆ ಇದ್ದರೆ ಅವೆಲ್ಲವೂ ಅಸಾಧ್ಯ. ಹೀಗೆ ತರ್ಕಶಾಸ್ತ್ರಕ್ಕೂ ಭಾಷೆಗೂ ಸಂಬಂಧ ಇದೆ. ಎಷ್ಟರ ಮಟ್ಟಿಗಿನ ಸಂಬಂಧ ಅಂದರೆ ಅವಿನಾಭಾವ ಸಂಬಂಧ. ಒಂದನ್ನು ಬಿಟ್ಟು ಇನ್ನೊಂದು ಇರೋದಕ್ಕೆ ಆಗೋದಿಲ್ಲ. ಹೇಗೆ ಪಾರ್ವತಿ ಪರಮೇಶ್ವರರನ್ನ ಜೊತೆ ಜೊತೆಯಲ್ಲಿ ನೋಡ್ತೇವೋ ಹಾಗೆ ತರ್ಕಶಾಸ್ತ್ರ ಇದೆ ಅಂತಂದರೆ ಅಲ್ಲಿ ಭಾಷೆ ಬೇಕೇ ಬೇಕು. ಆ ತರ್ಕಶಾಸ್ತ್ರವನ್ನು ನಾವು ಭಾಷೆಯ ಮೂಲಕವೇ ಹೇಳಬೇಕೇ ಹೊರತು ಕೇವಲ ಸಾಂಕೇತಿಕವಾಗಿ ಅಥವಾ ಸೂಕ್ಷ್ಮ ರೂಪದಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ತರ್ಕಶಾಸ್ತ್ರ ಭಾಷೆಯನ್ನು ಅವಲಂಬಿಸಿರುತ್ತದೆ. ತರ್ಕಶಾಸ್ತ್ರಕ್ಕೆ ಭಾಷೆಯ ಅಗತ್ಯ ಇದೆ. ಹಾಗೆಯೇ ಯಾವುದೇ ಭಾಷೆನೂ
ಅದು ಸಮಂಜಸವಾದಂಥ ರೂಪದಲ್ಲಿ ವಿಧಿಯುಕ್ತವಾಗಿರಬೇಕು ಅಂತಂದರೆ ಕೆಲವು ತರ್ಕದ ನಿಯಮಗಳನ್ನು ಅನುಸರಿಸಲೇಬೇಕು. ಅತಾರ್ಕಿಕವಾಗಿರ್ತಕ್ಕಂಥ ಅವೈಜ್ಞಾನಿಕವಾದಂಥ ಒಂದು ವಾಕ್ಯ ಅಥವಾ ಭಾಷೆಯ ಬಳಕೆಯನ್ನು ಯಾರೂ ಇಷ್ಟಪಡೋದಿಲ್ಲ. ಆದ್ದರಿಂದ ಸರಿಯಾದ ಜ್ಞಾನವನ್ನು ನೀಡೋದಕ್ಕಾಗಿ ಭಾಷೆಯೂ ಕೂಡ ತರ್ಕದ ನಿಯಮಗಳನ್ನು ಅನುಸರಿಸಬೇಕಾಗ್ತದೆ. ಹೀಗೆ ತರ್ಕಶಾಸ್ತ್ರಕ್ಕೆ ಭಾಷೆಯೂ ಬೇಕು, ಭಾಷೆಗೆ ತರ್ಕಶಾಸ್ತ್ರವೂ ಬೇಕು, ತರ್ಕದ ನಿಯಮಗಳು ಬೇಕು. ಹೀಗೆ ತರ್ಕಶಾಸ್ತ್ರ ಮತ್ತು ಭಾಷೆಗಳು ಪರಸ್ಪರ ಪೂರಕವಾಗಿರುವಂಥದ್ದು, ಅವುಗಳಲ್ಲಿ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು. ಇದು ತರ್ಕಶಾಸ್ತ್ರ ಮತ್ತು ಭಾಷೆಯ ಬಳಕೆಯ ಕೆಲವು ಉದ್ದೇಶಗಳನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಚಿಕ್ಕದಾಗಿರುವಂಥ ಅಧ್ಯಾಯ. ಇದರಲ್ಲಿ ನಾವು ಕೇವಲ ಒಂದು 5 ಮಾರ್ಕ್ಸಿನ ಪ್ರಶ್ನೆಗಳನ್ನು ನಿರೀಕ್ಷಿಸ್ಬೋದು. ಹೆಚ್ಚಿಗೆ ವಿಷಯ ಇಲ್ಲ, ಹೇಳಿರ್ತಕ್ಕಂಥ ವಿಷಯವನ್ನೇ ಗಮನದಲ್ಲಿಟ್ಕೊಂಡು ಕೆಲವು ಅಂಶಗಳನ್ನು ನೀವು ಕಂಠಪಾಠನಾದರೂ ಮಾಡಿ ಸರಿಯಾಗಿ ಅರ್ಥ ಮಾಡಿಕೊಂಡು ಬರೀಬೇಕು. ಭಾಷೆ ಅಂದ್ರೇನು, ಭಾಷೆಯ ಬಳಕೆಯ ಉದ್ದೇಶಗಳನ್ನು ಹೆಸರಿಸಿ ಅಂತ 1 ಮಾರ್ಕ್ಸ್ 2 ಮಾರ್ಕ್ಸಿಗೂ ಕೇಳ್ಬೋದು. ಹಾಗೆ ಭಾಷೆಯ ಬಳಕೆಯ ಉದ್ದೇಶಗಳನ್ನು ವಿವರಿಸಿ ಅನ್ನೋದನ್ನು 5 ಮಾರ್ಕ್ಸಿಗೆ ಕೇಳ್ಬೋದು. ಕೇಳುವಂಥ ಒಂದು ಚಾನ್ಸಸ್ ಹೆಚ್ಚಿಗೆ ಇದೆ. ಸಾಮಾನ್ಯವಾಗಿ ಎಲ್ಲ ಪರೀಕ್ಷೆಗಳಲ್ಲೂ ಈ ಒಂದು ಪ್ರಶ್ನೆಯನ್ನು ಕೇಳಿಯೇ ಕೇಳ್ತಾರೆ. ಅದರಿಂದ ತುಂಬ ಇಂಪಾರ್ಟೆಂಟ್, ಅವುಗಳ ಕಡೆಗೆ ನೀವು ಗಮನವನ್ನು ಕೊಡಬೇಕು. ಇನ್ನು ಮುಂದಿನ ತರಗತಿಯಲ್ಲಿ 3ನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ.